ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ಇವತ್ತು ನೋಡ್ರಿ, ಸಿಂಪಲ್ ಆಗಿರುವಂಥ ಮೆಥಡ್ನಲ್ಲಿ ನಾನು ಫಿಶ್ ಫ್ರೈನ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಕೆಲವೊಂದು ಸರಿ ಏನಾಗುತ್ತೆ, ನಾವು ಫಿಶ್ ಫ್ರೈ ಮಾಡಬೇಕಾದ್ರೆ ಕೋಟಿಂಗ್ ನಿಂತ್ಕೊಳ್ಳಲ್ಲ, ಫಿಶ್ ಒಂದು ಹತ್ರ ಮಸಾಲ ಒಂದು ಹತ್ರ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಈ ರೀತಿ ನೋಡಿರಿ, ಯಾವುದೇ ಫುಡ್ ಕಲರ್ನ ಯೂಸ್ ಮಾಡಲಾರ್ದೆ, ಟೇಸ್ಟಿಂಗ್ ಸಾಲ್ಟನ್ನು ಯೂಸ್ ಮಾಡಲಾರ್ದೇ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರ್ ಆಗಿರುತ್ತೆ. ಬನ್ನಿ ಹಾಗಾದರೆ ಫಟಾಫಟ್ ಅಂಥೇಳಿ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಹಾಗೆ ವಿಡಿಯೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಅವಾಗ ಹಾಕೋ ನಾ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ರೆಸಿಪಿ ಇಷ್ಟ ಅನಿಸಿದರೆ ಲೈಕ್ ಕೊಡಿ, ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿರಿ, ನಾನು ಫಿಶನ್ನು ಸ್ವಲ್ಪ ಹಿಟ್ಟು ಮತ್ತು ಅಂದರೆ ಜೋಳದ ಹಿಟ್ಟು, ಉಪ್ಪು ಹಾಕಿ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಬಂದು, ಹಿಟ್ಟು ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ತೊಗೊಳ್ಳೋದ್ರಿಂದ ಫಿಶ್ಶಿನ ಸ್ಮೆಲ್ ಇರೋದಿಲ್ಲ. ಬನ್ನಿ, ಇದು 1 kg ಫಿಶ್ ಇದೆ. 1 kg ಫಿಶ್ಶಿಗಾಗೋಷ್ಟು ಮಸಾಲನ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನೋಡ್ರಿ, ಇಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ನೋಡಿರಿ, ಕಲರು ಇರುತ್ತೆ, ಖಾರನೂ ಇರುತ್ತೆ. 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿರಿ. ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ಕೊತ್ತಂಬರಿ ಪೇಸ್ಟನ್ನು ಸೇರಿಸ್ಬೋದು, ತುಂಬ ರುಚಿಯಾಗಿ ಇರುತ್ತೆ. ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಒಂದು ನಿಂಬೆಹಣ್ಣಿನ ಪೂರ್ತಿ ರಸವನ್ನು ತಗೊಳ್ರಿ, ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ಒಂದು ಪೂರ್ತಿ ನಿಂಬೆಹಣ್ಣನ್ನು ಇಲ್ಲಿ ನೋಡಿರಿ ಸ್ಕ್ವೀಸ್ ಮಾಡಿ ತೊಗೊಂಡಿದ್ದೀನಿ. ಈಗ ಇಷ್ಟು ಮಸಾಲಾನ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಧನಿಯಾ ಪೌಡ್ರು, ಪೆಪ್ಪರ್ ಪೌಡ್ರನ್ನು ಹಾಕ್ಬೋದು. ನಾನಿಲ್ಲಿ ಖಾರದ ಪುಡಿನೇ ಜಾಸ್ತಿ ಹಾಕಿರೋದ್ರಿಂದ ಪೆಪ್ಪರ್ ಪೌಡ್ರ್ ಅದೇನು ಬಳಸಿಲ್ಲ. ನೀವು ಬೇಕಾದರೆ ಹಾಕಿ, ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನು ಗಟ್ಟಿಯಾಗಿ ಕಲಿಸ್ಬೇಕು. ಫಸ್ಟು ನಿಂಬೆಹಣ್ಣಿನ ರಸದಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ಆಮೇಲೆ ನೋಡಿರಿ, ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ರಿ, ಚೆನ್ನಾಗಿರುತ್ತೆ. ನೋಡಿರಿ, ಈ ರೀತಿ ಬೀಟ್ ಮಾಡಿ ಕಲಿಸ್ರಿ. ಒಳ್ಳೆ ಮಸಾಲ ಹದವಾಗಿರಬೇಕು. ಪೂರ್ತಿ ನೀರಾದರೆ ನೋಡಿರಿ ಕೋಟಿಂಗ್ ನಿಂತ್ಕೊಳ್ಳೋದಿಲ್ಲ, ಫಿಶ್ ಮಸಾಲ ಚೆನ್ನಾಗಿ ಬರೋದಿಲ್ಲ. ನೋಡಿರಿ, ಈ ರೀತಿ ಸ್ವಲ್ಪ ಇದು ಗಟ್ಟಿಯಾಗಿಯೇ ಇರಲಿ, ಕ್ರೀಮ್ ಥರ ಇದ್ದರೆ ಚೆನ್ನಾಗಿರುತ್ತೆ. ಈ ರೀತಿ ಫಸ್ಟ್ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಒಂದೊಂದೇ ಫಿಶ್ಶಿಗೆ ನಾನಿಲ್ಲಿ ಹಚ್ತಾಯಿದ್ದೀನಿ. ಮಸಾಲಾನ ಕೋಟ್ ಮಾಡಿರಿ ಚೆನ್ನಾಗಿ. ಈ ರೀತಿ ಒಂದೊಂದೇ ಹಚ್ಚಿದರೆ ಏನಾಗುತ್ತೆ ಅಂದರೆ ಮಸಾಲ ನೀಟಾಗಿ ಅಂಟುಕೊಳ್ಳುತ್ತೆ. ಆಮೇಲೆ ನಾವು ಇದನ್ನು ಒಂದು 10-15 ನಿಮಿಷ ಮ್ಯಾರಿನೇಷನ್ ಮಾಡೋಕೆ ಇಡ್ತೀವಲ್ವ, ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ರೀತಿ ಫಸ್ಟೇ ನಾವು ಮಸಾಲ ಮಿಕ್ಸ್ ಮಾಡಿಕೊಂಡು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನಾವು ಮಿಕ್ಸ್ ಮಾಡಿದಂಥ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಈಕ್ವಲ್ ಆಗಿರುತ್ತೆ ಟೇಸ್ಟ್. ನೋಡಿರಿ, ಒಂದು ಹತ್ರ ಉಪ್ಪು, ಒಂದು ಹತ್ರ ಖಾರ ಇರೋದಿಲ್ಲ, ನೀಟಾಗಿ ಮಸಾಲ ಕುತ್ಕೊಳ್ಳುತ್ತೆ. ನೋಡಿರಿ, ಇದೇ ರೀತಿ ಎಲ್ಲ ಫಿಶಸ್ಗೂ ನಾನಿಲ್ಲಿ ಮಸಾಲನ ಕೋಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಒಂದು 15 ನಿಮಿಷ ನಾನು ಫ್ರೀಝರಲ್ಲಿ ಇಡ್ತೀನಿ. ಫ್ರಿಜ್ನಲ್ಲಾದರೆ ಇಡ್ರಿ, ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ ಒಂದು 1/2 ಅವರ್ ಇಡ್ರಿ, ಇನ್ನೂ ಹೆಚ್ಚು ಟೇಸ್ಟ್ ಬರುತ್ತೆ. ನೋಡಿರಿ, ಅಂದರೆ ಚೆನ್ನಾಗಿ ನಾವು ಮಸಾಲ ಅಂಟಿಸಿರ್ತೀವಲ್ಲ, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಹೀಗೆ ಈ ಥರ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ, ನೆನೆಸಿ ಫ್ರೈ ಮಾಡೋದ್ರಿಂದ ಕೋಟಿಂಗ್ ಬಿಟ್ಕೊಳ್ಳಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಈಗ ನೋಡಿರಿ, ಒಂದು ಅರ್ಧ ತಾಸು ನಾನು ನೆನೆಸಿದ್ದೀನಿ. ಈಗ ಒಂದು ಕಡಾಯಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾಯಿಲ್ಲ, ತವಾ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಹಾಕ್ರಿ, ಇಲ್ಲಾಂದರೆ ಕೋಟಿಂಗ್ ನಿಂತ್ಕೊಳ್ಳೋದಿಲ್ಲ. ನೋಡಿರಿ, ಸ್ಪ್ರೆಡ್ ಆಗಿಬಿಡುತ್ತೆ. ಈಗ ಒಂದೊಂದೇ ಪೀಸಸ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಣ್ಣೆ ಚೆನ್ನಾಗಿ ಹೀಟ್ ಆಗಿದೆ. ಈ ರೀತಿ ಚೆನ್ನಾಗಿ ಹೀಟ್ ಆದಮೇಲೆ ಹಾಕ್ರಿ. ಎಣ್ಣೆ ಕಾಯಲಾರ್ದೇ ಹಾಕಿದರೆ ನಾನು ಹೇಳ್ದಂಗೆ ಸರಿಯಾಗಿ ಕೋಟಿಂಗ್ ನಿಂತ್ಕೊಳ್ಳೋದಿಲ್ಲ. ನೋಡಿರಿ, ತವಾ ಫ್ರೈ ಮಾಡಬೇಕಾದ್ರೆ ಈ ಥರ ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಈ ಥರ ತಿರುಗಿಸಿ ಹಾಕ್ರಿ. ಆವಾಗ ನೀಟಾಗಿ ನೋಡಿರಿ ಯಾವ ರೀತಿ ಕುತ್ಕೊಂಡಿದೆ ಅಂಥೇಳಿ, ಸೂಪರಾಗಿ ಬಂದಿದೆ. ಹಾಗಾದರೆ ತಡ ಯಾಕೆ, ನೀವು ಕೂಡ ಫಿಶ್ ಫ್ರೈ ಮಾಡಬೇಕಂದ್ರೆ ಈ ರೀತಿ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ಈಸಿಯಾಗಿ ಮಾಡ್ಬೋದು. ನೋಡಿರಿ, ಒಂದು ಗರಂ ಮಸಾಲ ಅಥವಾ ಚಿಕನ್ ಮಸಾಲೆ ಯಾವುದಾದ್ರೂ ಒಂದು ಮಸಾಲೆ ಇದ್ದರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ ಮತ್ತು ಕಾರ್ನ್ಫ್ಲೋರ್, ಮೈದಾ ಹಿಟ್ಟು ಇಷ್ಟಿದ್ರೆ ಸಾಕು. ಈಸಿಯಾಗಿ ನೀವು ಮಾಡ್ಬೋದು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಆವಾಗ ಏನಾಗುತ್ತೆ, ಫಿಶ್ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಫಿಶ್ ಒಳಗಡೆ. ನೋಡಿರಿ, ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದ್ದಾವೆ. ಈಗ ಇದನ್ನು ಎಣ್ಣೆ ಬಸ್ದು ನೀಟಾಗಿ ತೆಗಿಯೋಣ ಪ್ಲೇಟಿಗೆ. ನೋಡಿರಿ, ಸರಿಯಾಗಿ ಎಣ್ಣೆ ಬಸಿದ್ರೆ ಚೆನ್ನಾಗಿರುತ್ತೆ. ಒಂದೊಂದಾಗಿಯೇ ನಾನಿಲ್ಲಿ ತೆಗೆದು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ.
ಹಾಗಾದರೆ ತಡೆಯೋಕ್ಕೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚು ಶೇರ್ ಮಾಡಿಕೊಡ್ರಿ, ಹೆಚ್ಚು ಲೈಕ್ ಮಾಡಿರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನು ನಮ್ಮ ಚಾನಲ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆಲೂ ಸ್ನ್ಯಾಕ್ಸ್ ಆಗಿರ್ಬೋದು, ಫಿಶ್ ನಾನ್ ವೆಜ್ ರೆಸಿಪಿಗಳಾಗಿರ್ಬೋದು, ವೆಜ್ ರೆಸಿಪಿಗಳಾಗಿರ್ಬೋದು, ಲಂಚ್ ಬಾಕ್ಸ್ ರೆಸಿಪಿಗಳು ಎಲ್ಲದನ್ನು ಶೇರ್ ಮಾಡಿದ್ದೀನಿ. ನೀವು ನಮ್ಮ ಚಾನಲ್ನ ಓಪನ್ ಮಾಡಿ ನೋಡಿದರೆ ನಿಮಗೆ ಎಲ್ಲ ರೀತಿಯ ವಿಡಿಯೋಗಳು ಅವೈಲೇಬಲ್ ಇರುತ್ತೆ. ಅಲ್ಲಿ ನೀವು ವಿಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು, ಈಸಿಯಾಗಿ ನೀವು ಕೂಡ ಅಡುಗೆಗಳನ್ನು ಹೊಸ ರೀತಿಯಲ್ಲಿ ಕಲಿಬೋದು ನೋಡಿರಿ. ಹಾಗಾದರೆ ನಾನಿಲ್ಲಿ ಸೆಕೆಂಡ್ ಟ್ರಿಪ್ ಸಹಿತ ಫಿಶನ್ನು ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಈಸಿಯಾಗಿ ನೀವು ಬೇಗನೆ ಮಾಡ್ಕೋಬೋದು. ಹಾಗೆ ವಿಡಿಯೋಗೆ ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ನೋಡಿರಿ. ಇನ್ನೂ ಒಳ್ಳೆ ರೀತಿಯ ವಿಡಿಯೋಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿರಿ ಫಿಶ್ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ವಾವ್, ನೋಡಿರಿ ಸೂಪರಾಗಿದೆ. ಒಳಗಡೆ ಕೂಡ ತುಂಬ ಚೆನ್ನಾಗಿದೆ. ಮೇಲಿಂದನೂ ಕ್ರಿಸ್ಪಿಯಾಗಿ ಬೆಂದಿದೆ ನೋಡಿರಿ. ಸ್ವಲ್ಪ ಕೂಡ ಕೋಟಿಂಗ್ಕೊಂಡಿಲ್ಲ. ಮಸಾಲ ಕೂಡ ತುಂಬ ರುಚಿಯಾಗಿದೆ. ಹಾಗಾದರೆ ನೋಡಿ, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.